ಭೂಪತಿ ಹತ್ರ ಏನೋ ಹೇಳಕ್ ಹೋಗಿ ಹಾಗೆ ಸುಮ್ಮನಾದೆ. ಏನ್ ವಿಷಯ? ಏನಾದರೂ ಪ್ರಾಬ್ಲಮಾ? ಹಾಗೇನಿಲ್ಲ, ಸುಮ್ಮನೆ ಹೀಗೆ ಮಾತಾಡ್ತಿದ್ವಿ. ನಿಜವಾಗ್ಲೂ? ಹ್ಞೂ. ಹೋ, ನೀವಿಬ್ರು ಇಲ್ಲಿದ್ದೀರಾ? ಬೈದುವೆ ಪಾಪು, ಆ ಜ್ಯುವೆಲರಿ ಸೆಟ್ಟು ನಿಂಗೆ ಇಷ್ಟ ಆಯ್ತಾ? ನಾಳೆ ನೀನು ಅದನ್ನೇ ಹಾಕ್ಕೊಬೇಕು. ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಏನೇನು ಬೇಕೋ ನಾನು ಆಲ್ರೆಡಿ ಎಲ್ಲಾನು ಸೆಲೆಕ್ಟ್ ಮಾಡಿದ್ದೀನಿ. ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಗೊತ್ತು ನಕ್ಷತ್ರ. ನಿನ್ನ ಹೆತ್ತವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ತಾನೆ? ನಿನ್ನೆ ನನಗೆ ನೋಡೋಕ್ಕೆ ಅಂತ ನಮ್ಮ ಮನೆಗೆ ಒಬ್ರು ಲೇಡಿ ಬಂದಿದ್ರು. ಅವ್ರೇನಾರು ನಿನ್ನ ಹತ್ರ ಹೇಳಿದ್ರಾ? ಲೇಡಿನಾ? ಯಾಕೆ, ಏನಾಯ್ತು? ಅದೇ ನಾನು ನಿನ್ಗೆ ಅವತ್ತೊಂದು ದಿನ ಹೇಳಿದ್ನಲ್ಲ, ಒಬ್ರು ಲೇಡಿ ನಿನ್ನ ಪೇರೆಂಟ್ಸ್ಗೋಸ್ಕರ ಹುಡುಕ್ತಿದ್ದಾರೆ ಅಂತ. ಅದು ಅವರೇ. ಹೌದಾ? ನಂಗೆ ಗೊತ್ತಿಲ್ಲ, ಅವರು ನನಗೇನು ಹೇಳಿಲ್ಲ. ಏನು ಹೇಳಿಲ್ವಾ? ಓ, ಅವ್ರಿಗೆ ನೀನೇ ನಕ್ಷತ್ರ ಅಂತ ಗೊತ್ತಾಗಿಲ್ಲ. ನಾನು ನಿನ್ನ ಪೇರೆಂಟ್ಸನ್ನ ಹುಡುಕ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಿ ಹುಡುಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ಯೋಚನೆ ಮಾಡಬೇಡ ಬಿಡು, ಅವ್ರನ್ನ ಹುಡುಕಕ್ಕೆ ನನಗೇನು ದೊಡ್ಡ ವಿಷಯ ಅಲ್ಲ. ನಾನೇ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ. ಆಗ ನೀನು ಯಾರು, ಯಾರ ಮಗಳು, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತೆಲ್ಲ ಗೊತ್ತಾಗುತ್ತೆ. ನೀನು ಆರಾಮಾಗಿರು, ಯೋಚನೆ ಮಾಡಬೇಡ. ಅಂಕಲ್, ಒಂದು ನಿಮಿಷ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಾನು ಮಾತ್ರ ಅಲ್ಲ, ನೀವು ಇನ್ಮೇಲೆ ಯೋಚನೆ ಮಾಡಬಾರ್ದು. ಅವ್ರನ್ನ ಹುಡ್ಕೋ ಪ್ರಯತ್ನ ಇಲ್ಲಿಗೆ ನಿಲ್ಲಿ, ಹಾಗಂತ ನಂಗೆ ಮಾತು ಕೊಡಿ. ಅಪ್ಪ ಅಮ್ಮನ್ ಹುಡುಕ್ಬಾರ್ದ? ಏನ್ ಮಾತಾಡ್ತಿದ್ಯಾ ನಕ್ಷತ್ರ? ಇಷ್ಟು ದಿವಸ ಅವ್ರಿಗೋಸ್ಕರ ಕಾಯ್ತಿದ್ದವಳು ನೀನು, ನಿನ್ಗೇನಾಯ್ತು? ನಂದು ಯಾವಾಗಲೂ ಇದ್ದಿದ್ದೆ. ನೀವಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಶ್ವೇತಾ ಮೇಡಮ್ ಮದುವೆ ಬಗ್ಗೆ ಗಮನ ಕೊಡಿ. ಸದ್ಯಕ್ಕೆ ಅದು ಮುಖ್ಯ. ಮದುವೆ ಆದಮೇಲೆ ಮಿಕ್ಕಿದ್ ನೋಡ್ಕೊಂಡ್ರೆ ಆಯ್ತು. ಮದುವೆ ಆಗುತ್ತೆ, ಅದಕ್ಕೇನು ತಯಾರಿ ಬೇಕೋ ಅದನ್ನ ನಾನು ಮಾಡ್ತೀನಿ. ಅದಕ್ಕೆ ನಿಂಗೆ ಏನು ಸಂಬಂಧ ಪುಟ್ಟ? ಅವಳು ಗಂಡನ ಮನೆಗೆ ಸೇರೋದು ಎಷ್ಟು ಮುಖ್ಯನೋ, ನೀನು ನಿನ್ನ ಗೂಡು ಸೇರೋದು ಅಷ್ಟೇ ಮುಖ್ಯ. ಇಲ್ಲ, ಬೇಡ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಶ್ವೇತಾ ಮೇಡಮ್ ಈ ಮನೆ ಮಗಳು. ಯಾವತ್ತಿದ್ರೂ ಮೊದಲು ಅವ್ರ ಕೆಲಸ ಆಗಬೇಕು. ಇನ್ನೂ ಮುಗ್ದಿಲ್ವಾ ನಿಮ್ಮಿಬ್ರದು? ಇದು ಮಾತಾಡ್ತಾನೆ ಇದ್ದೀರಾ ನೀವಿಬ್ರು? ಪಾಪ ಹುಡುಗಿ, ಮಲ್ಕೊಳ್ಳಿ ಬಿಡಿ. ತಗೋಬಿಟ್ಟ, ನಾಳೆ ಎಂಗೇಜ್ಮೆಂಟ್ಗೆ ನೀನು ಇದನ್ನು ಹಾಕೋ. ನಿಮ್ಮ ಅಂಕಲ್ಲೇ ಸೆಲೆಕ್ಟ್ ಮಾಡಿರೋದು. ಹೇಗಿದೆ? ತಗೋ. ಏನಿದು?
ಇಬ್ರು ಮುಖ ಒಂಥರ ಇಟ್ಕೊಂಡಿದ್ದೀರಲ್ಲ. ಏನು ವಿಷಯ? ಈ ಹುಡುಗಿದು ಒಂದು ಹೊಸ ರಾಗ ಶುರುವಾಯಿತು ಆರ್ತಿ. ಶ್ವೇತಾ ಮದುವೆ ಆಗೋವರೆಗೂ ನಾವು ಅವ್ರ ತಂದೆ ತಾಯಿನ ಹುಡುಕ್ಬಾರ್ದಂತೆ, ಅವ್ರ ತಂಟೆಗೆ ಹೋಗ್ಬಾರ್ದಂತೆ. ಅಯ್ಯೋ, ಅದು ಹೇಗಾಗತ್ತೆ? ಮದುವೆ ಪಾಡಿಗೆ ಮದುವೆ ಆಗತ್ತೆ. ಈ ಕಡೆ ನಿಮ್ಮ ಅಪ್ಪ ಅಮ್ಮನ ಹುಡ್ಕೋ ಕೆಲಸನೂ ಮಾಡ್ತಾರಣ. ಇವ್ರಿಗೇನು ಕಮ್ಮಿ ಕಾಂಟ್ಯಾಕ್ಟ್ ಇದೆಯಾ? ಒಂದು ಫೋನ್ ಮಾಡಿದ್ರೆ ಸಾಕು, ಎಲ್ಲ ಕೆಲಸನೂ ಚಿಟ್ಕೇಲಾಗೋಗತ್ತೆ. ನೀನೇನು ಯೋಚನೆ ಮಾಡಬೇಡ. ಬೇಡ, ಸದ್ಯಕ್ಕೆ ಆ ವಿಷಯಕ್ಕೆ ಕೈ ಹಾಕೋದು ಬೇಡ. ಅದ್ರ ಅಗತ್ಯ ಇಲ್ಲ. ಅಗತ್ಯ ಇಲ್ವಾ? ನಿಮ್ಮ ಅಪ್ಪ ಅಮ್ಮನ ಹುಡುಕೋ ಅಗತ್ಯ ಇಲ್ಲ ಅಂದ್ರೆ ಏನರ್ಥ? ನಿಂಗವ್ರು ಬೇಡವಾ? ಅವ್ರು ಬೇಡ ಅಂತ ನಾನೆಲ್ಲಿ ಹೇಳ್ದೆ? ಸದ್ಯಕ್ಕೆ ಅವ್ರನ್ನ ಹುಡ್ಕೋದು ಬೇಡ ಅಂದೆ. ನಿಮ್ಗ ಕಷ್ಟ ಬೇಡ. ಆರಾಮಾಗಿ ಮಗಳ ಮದುವೆ ಮಾಡಿ ಮುಗಿಸಿ. ಸುಮ್ಮನೆ ಎಲ್ಲ ತಲೆ ಮೇಲೆ ಹಾಕೋಬೇಡಿ. ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ಅಂಕಲ್ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ. ನಮ್ಮ CS ಸರ್ ಒಂದು ಮಾತು ಹೇಳಿದ್ರೆ ಸಾಕು, ಕೆಲಸ ಮಾಡ್ಕೊಡೋದಕ್ಕೆ 100 ಜನ ರೆಡಿಯಾಗಿರ್ತಾರೆ. ಈ ಕಡೆ ಮಗಳ ಮದುವೆ, ಈ ಕಡೆ ನಿಮ್ಮ ಅಪ್ಪ ಅಮ್ಮನ ಹುಡ್ಕೋದು, 2 ಸಲೀಸಾಗಿ ಒಟ್ಟಿಗೆ ಆಗತ್ತೆ. ನಮಗೂ ಆಸೆ ಇಲ್ವಾ ಪುಟ್ಟ? ಶ್ವೇತಾ ಮದುವೆಗೆ ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಬರಬೇಕು. ನೀವೆಲ್ಲರೂ ಒಟ್ಟಿಗೆ ನಿಂತು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕು, ಗೊತ್ತಾ? ಅವ್ರು ಬರಲೇಬೇಕು. ಅವರಿಲ್ಲದೆ ಮದುವೆ ನಡೆಯುತ್ತಾ? ಏನು ಹಾಗಂದ್ರೆ? ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರೆ. ಅವ್ರಿಗೋಸ್ಕರ ಇಷ್ಟು ವರ್ಷನೇ ಕಾದಿದ್ದೀನಂತೆ. ಇನ್ನೊಂದು 2 ತಿಂಗಳು ಕಾಯಕ್ಕಾಗಲ್ವಾ? ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಆವಾಗ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನೋಡೋಣ. ಅಲ್ಲಿ ತನಕ ದಯವಿಟ್ಟು ಆ ವಿಷಯಕ್ಕೆ ಕೈ ಹಾಕಬೇಡಿ. ಈಗ ಹೇಗಿದೆಯೋ ಹಾಗೆ ಬಿಟ್ಬಿಡಿ. ಯಾಕೆ ಮಗಳ ಹೀಗಾಡ್ತಿದ್ಯಾ? ಏನಾದರೂ ಸಮಸ್ಯೆ ಇದ್ರೆ ಹೇಳ್ಕೊ, ಏನನ್ನು ಮುಚ್ಚಿಡ್ಬೇಡ ಪ್ಲೀಸ್. ಏನು ಸಮಸ್ಯೆ ಇಲ್ಲ, ಎಲ್ಲ ಸರಿಯಾಗೇ ಇದೆ. ಆದರೆ ಮೊದಲು ಶ್ವೇತಾ ಮೇಡಮ್ ಮದುವೆ ಆಗಲಿ, ಅವ್ರವ್ರ ಗಂಡನ ಮನೆ ಸೇರಲಿ, ಮಿಕ್ಕಿದ ಆಮೇಲೆ ನೋಡೋಣ. ಇನ್ನೂ ಇಲ್ಲೇ ಇದೆಯಾ ಭೂಪತಿ? ಎಲ್ಲರೂ ಕಾಯ್ತಾ ಇದ್ದಾರೆ, ಬೇಗ ಬರೋದಲ್ವಾ? ಅಮ್ಮ, ಒಂದು 10 ನಿಮಿಷ ನೀವು ಕಾರಲ್ಲಿ ಕೂತೀರಿ, ನಾನು ಬಂದ್ಬಿಡ್ತೀನಿ. ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ? ಚಂದ್ರಶೇಖರ್ ಆರ್ತಿ 2-3 ಸತಿ ಫೋನ್ ಮಾಡಿ ವಿಚಾರಿಸಿದ್ರು. ಅವ್ರು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಾವು ಲೇಟಾಗಿ ಹೋದ್ರೆ ಚೆನ್ನಾಗಿರತ್ತಾ ಭೂಪತಿ? 2 ನಿಮಿಷ ಅಮ್ಮ. ಎಲ್ಲಿಟ್ಟಂತ ಗೊತ್ತಲ್ಲ. ಏನ್ ಹೊರಡ್ತಿದ್ಯೋ? ಅಮ್ಮ ಫೋನ್ ಅಮ್ಮ, ಕಾಣಿಸ್ತಿಲ್ಲ. ಎಲ್ಲೋ ಇರುತ್ತೆ ಬಿಡು. ಇವತ್ತು ಇಡೀ ದಿನ ಬ್ಯುಸಿ ಇರ್ತೀಯ, ಮೊಬೈಲ್ ಇದ್ರೂ ನೋಡೋಕ್ಕಾಗಲ್ಲ. ಇವತ್ತು ಆಫೀಸ್ ಕಾಲ್ಸು ಯಾವುದೂ ಬರೋಂಗಿಲ್ಲ ಅಂತ ಹೇಳಿದ್ದೀನಿ. ಸೊ ನೋ ವರೀಸ್, ಲೆಟ್ಸ್ ಗೆಟ್ ಗೋಯಿಂಗ್. ಬಾ 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 ಬಾ. ಅಮ್ಮ ಒಂದೇ ಒಂದು ಸೆಕೆಂಡ್, ಇಲ್ಲೆಲ್ಲೋ ಇಟ್ಟಿರ್ತೀನಿ, ನೋಡ್ಬಿಡ್ತೀನಿ. ಬಿಟ್ರೆ ಇನ್ನೂ ಅರ್ಧ ಗಂಟೆ ಇಲ್ಲೇ ಇರ್ತೀಯ. ನಡಿ ಈಗ, ನಡಿ ನಡಿ. ಅವ್ರು ಬರೋ ಟೈಮ್ ಆಯ್ತು. ಇನ್ನೂ ಎಷ್ಟೊತ್ತಂತ ಕೆಲಸ ಮಾಡ್ತೀರಾ? ಬೇಗ ಬೇಗ ಕೆಲಸ ಮುಗಿಸಿ. ಅಲ್ಲಿ ನೋಡಿ, ಆ ಎಲೆ ಕಡ್ಡಿ ಎಲ್ಲ ಹಂಗಂಗೆ ಬಿದ್ದಿದೆ, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಆಯ್ತು ಮೇಡಮ್, ಮಾಡ್ತೀವಿ. ನೀವು ಮುಗ್ದೋಯ್ತು, ನೀವು ಸ್ವಲ್ಪ ಮಾತು ಕಮ್ಮಿ ಮಾಡಿದ್ರೆ ಕೆಲಸ ಮುಗಿಸ್ಬಿಡ್ತೀವಿ ಮೇಡಮ್. ಹೌದೌದು, ನಾನು ಅವಾಗ್ಲಿಂದ ಬಡ್ಕೊಂಡು ಅಲರ್ಟ್ ಮಾಡಿದ್ದೀನಿ. ಇಲ್ಲ ಅಂದಿದ್ರೆ ಒಬ್ಬೊಬ್ರು ಒಂದೊಂದು ಮೂಲೆ ಸೇರ್ಕೊಂಡು ನಿದ್ದೆ ಹೊಡಿತಿದ್ರಿ. ಅಬ್ಬಾ, ಇವಾಗ ಒಂದ್ ಕಳೆ ಬಂತು. ಚೆನ್ನಾಗಿ ಕೆಲಸ ಮಾಡಿದೀರಾ. ನನ್ನ ಕಡೆಯಿಂದ ಒಂದು ಹಪ್ಳ ಜಿಲೇಬಿ ಎಕ್ಸ್ಟ್ರಾ ನಿಮ್ಗೆ. ಮುಗಿತಾ ಎಲ್ಲ? ಹಾ ಅಂಕಲ್. ಗುಡ್. ಓಹ್, ಬಂದೇ ಬಿಟ್ರು. ಆರ್ತಿ, ಭಾರ್ಗವಿ, ಆರ್ತಿ ತಟ್ಟೆ ತಗೊಂಬನ್ನಿ. ಗಂಡಿನ ಕಡೆಯವ್ರು ಬಂದ್ರು, ನೀವು ರೆಡಿ ಆಗಿರಿ. ಒಟ್ನಲ್ಲಿ ಇವಳು ನೀನು ಬೆನ್ನು ಬಿಡೋದಿಲ್ಲ. ಇವತ್ತಾದರೂ ಇವಳ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡೆ. ಇಡೀ ದಿನ ನನ್ನ ಕಣ್ಮುಂದನೇ ಓಡಾಡೋ ಥರ ಆಯಿತು. ಛೇ.
ನೀವೆಲ್ಲರೂ ನಮ್ಮನೆಗೆ ಮೊದಲನೇ ಸತಿ ಬರ್ತಿದ್ದೀರಾ. ನಿಮ್ಮನ್ನು ಹೇಗೆ ನೋಡ್ಕೊಬೇಕು, ಹೇಗೆ ಉಪಚಾರ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ನಮಗೂ ಇದೆಲ್ಲ ಹೊಸದು. ಏನಾದರೂ ಕಮ್ಮಿ ಆದರೆ ಪ್ಲೀಸ್ ಡೋಂಟ್ ಮೈಂಡ್. ಅಯ್ಯೋ ಅದೆಲ್ಲ ಬಿಡಿ. ನಾವು ಬೇರೆ ಇಲ್ಲ, ನೀವು ಬೇರೆ ಇಲ್ಲ. ನಮ್ಮನೆ ನಿಮ್ಮನೆ ಥರ, ನಿಮ್ಮನೆ ನಮ್ಮನೆ ಥರ ಇನ್ಮೇಲೆ. ಈ ಫಾರ್ಮಾಲಿಟೀಸ್ ಎಲ್ಲ ಬಿಟ್ಬಿಡಿ. ಇಷ್ಟು ಹೇಳಿದ್ರಲ್ಲ ಅಷ್ಟೇ ಸಮಾಧಾನ. ಇವರಂತೂ ನಿನ್ನೆಯಿಂದ ಅದಿಲ್ಲ ಇದಿಲ್ಲ, ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು. ಮಗಳ ಮದುವೆ ಅಂದರೆ ಅಪ್ಪಂಗೆ ಯೋಚನೆ ಇರುತ್ತಲ್ವಾ. ನನಗೂ ಅರ್ಥ ಆಗತ್ತೆ. ನಾವೇನು ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ಏನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನಿಮ್ಗೆ ಹೇಗಾಗುತ್ತೋ ಹಾಗೆ ಎಂಗೇಜ್ಮೆಂಟ್ ಮಾಡ್ಕೊಡಿ ಸಾಕು. ಹಾಗೆ ನೋಡಿದ್ರೆ ಒಂದಿನದಲ್ಲೇ ಇಷ್ಟೆಲ್ಲ ಅರೇಂಜ್ ಮಾಡಿರೋದು ದೊಡ್ಡ ವಿಷಯನೇ. ತುಂಬ ಚೆನ್ನಾಗಾಗಿದೆ. ದ ಗ್ರೇಟ್ CS ಅವರು ಮನ್ಸು ಮಾಡಿದ್ರೆ ಮರುಭೂಮಿಲೂ ಮಳೆ ಬರ್ಸ್ತಾರೆ. ಅವ್ರಿಗೆ ಇದೆಲ್ಲ ಲೆಕ್ಕನ? ಎಲ್ಲಿ ನನ್ನ ಸೊಸೆ ಕಾಣಿಸ್ತಾನೆ ಇಲ್ಲ? ಮೇಲ್ ರೂಮಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಮಯೂರಿ, ಬನ್ನಿ ಕೂತ್ಕೊಳ್ಳಿ, ಪ್ಲೀಸ್ ಹ್ಯಾವ್ ಎ ಸೀಟ್. ನಮ್ಮ ಜೊತೆ ಒಳಗೆ ಬಂದೇ ಇಲ್ಲ. ನನ್ನ ಎಂಗೇಜ್ಮೆಂಟ್ ವಿಷಯ ಹೇಳಿಲ್ಲ ಅಂತ ನನ್ನ ಮೇಲೆ ಕೋಪದಲ್ಲಿ ಅಲ್ಲೇ ನಿಂತ್ಬಿಟ್ಲ.